ಮುತ್ತು ಭಾವನ ಹತ್ರ ಮಾತಾಡಿ ಬೆಳ್ಳಿಯವ್ರಿಗೆಲ್ಲ ಒಡವೆನ ಕೊಡ್ಸೋಣ, ಏನಂತೀರಾ? ಐಶು, ಏನದ್ಕೆ? ಚಿತ್ರಕ್ಕ ಬದುಕಿದ್ದಾಗ ನನಗೆ ಸ್ವರ್ಣ ಬಾಹು ಬಂದಿತ್ತು. ಆಗ ಮುತ್ತು ಮಾವ ಚಿತ್ರಕ್ಕ ಏನ್ ಮಾಡಿದ್ರು ಗೊತ್ತಾ? ಏನ್ ಮಾಡಿದ್ರು? ಯಾರ ನೀನು ಸುಂದರ ಚೆಲುವೆ, ಒಬ್ಬಳೆ ಕುಂತಿರುವೆ. ಓ, ಇಬ್ರಿದ್ದೀರಾ ಅಲ್ವಾ? ಏನ್ ಮಾಡ್ತಿದ್ದೀರಾ ಇಬ್ರು ಅಕ್ಕ ತಂಗಿರು? ನಾನು ಮಾತಾಡ್ತಾನೆ ಇದ್ದೀನಿ, ಮಾತಾಡ್ತಾನೆ ಇಲ್ವಲ್ಲ? ನಿಮ್ಮನ್ನಾದ್ರೆ ದಿನ ನೋಡ್ತೀನಿ, ಆದ್ರೆ ನನ್ ಮುದ್ದು ಬೆಳ್ಳಿ ಬಂದಿದ್ದಾಳೆ, ಅವಳು ನೋಡ್ಕೋಬೇಕು ತಾನೆ. ಏನ್ ಸಮಾಚಾರ? ನೋಡಿ ಮಾವ, ಓ, ಸ್ವರ್ಣ ಬಾಹು ಆಗಿದೆ, ಕಾಣಿಸ್ತಾ ಇದ್ಯಾ? ಆದ್ರೆ ಅದಕ್ಕೂ ಇದಕ್ಕೂ ಏನ್ ಸಂಬಂಧ? ಮೈ ತುಂಬಾ ಒಡವೆ ಹಾಕಿದ್ರೆ ಅಮ್ಮನವರು ಬೆಳ್ಳಿನ ಬೇಗ ಬಿಟ್ಟು ಹೋಗ್ತಾರೆ, ಅದಕ್ಕೇನೆ ಇಷ್ಟೊಂದೆಲ್ಲ ಒಡವೆ ಹಾಕ್ತಾ ಇರೋದು. ಇದನ್ನೆಲ್ಲ ನೋಡ್ತಿದ್ರೆ ನಾನು ನಿನಗೆ ಅಂತ ಇಷ್ಟಪಟ್ಟು ಕೊಡ್ಸಿರೋ ಒಡವೆನೆಲ್ಲ ಇವಳಿಗೆ ಹಾಕುವಾಗ ಕಾಣಿಸ್ತಿದೆ. ಇವಳಿಗೆ ಮದ್ವೆ ಆಗ್ಬೇಕಾದ್ರೆ ಇದ್ರಿಗಿಂತ ಜಾಸ್ತಿ ಒಡವೆ ಹಾಕ್ಬಿಟ್ಟು ಮದ್ವೆ ಮಾಡ್ಕೊಡ್ತೀವಿ. ನಿಜ ಹೇಳ್ಬೇಕು ಅಂದ್ರೆ ಚಿತ್ರಕ್ಕನ್ ಜಾಗದಲ್ಲಿ ನಾನಿರ್ಬೇಕಾಗಿತ್ತು. ಓಹೋ ತಗಳಪ್ಪ. ಚಿತ್ರ ನೋಡ್ದ, ನಿನ್ ಬುಡಕ್ಕೆ ಬಂದ್ಲು, ಬೇಕಿತ್ತ ನಿಂಗೆ? ಬೆಳ್ಳಿ, ಈಗ್ಲೂ ನಿನ್ ಪರ್ಮಿಷನ್ ಕೊಡ್ತೀನಿ, ನೀನ್ ಈಗ್ಲೂ ಮುತ್ತು ಮಾವನೇ ಮದ್ವೆ ಆಗ್ಬೋದು, ಏನಂತೀಯ? ಏನು ನೀವಿಬ್ರೆ ಡಿಸೈಡ್ ಮಾಡ್ಕೊತಾ ಇದ್ದೀರಾ? ನನ್ಗತಿ ಏನು? ನಿನ್ ಮದ್ವೆಲಿ ಇಲ್ಲಿರೋ ಎಲ್ಲ ಒಡವೆನೂ ಹಾಕಿ ಮಹಾರಾಣಿ ತರ ಮದ್ವೆ ಮಾಡಿ ಕಳಿಸ್ತೀನಿ. ನನ್ನ ಬಿಟ್ರೆ ಈ ಒಡವೆ ಎಲ್ಲ ಹಾಕೊಳ್ಳೋ ಅರ್ಹತೆ ಇರೋದು ನಿನಗೆ ಬೆಳ್ಳಿ. ನನಗೆ ನೀವಿಬ್ರು ಇರೋದಕ್ಕಿಂತ ಚಿತ್ರಕ್ಕ ನೀವ್ ಒಬ್ರಿದ್ರೆ ಸಾಕು. ಮುತ್ತು ಮಾವನು ಬೇಡ, ಯಾರು ಬೇಡ. ಓ ಬಿಡು ಕೈ, ಇವಳು ನನ್ನ ಹೆಂಡತಿ, ನನ್ನ ಹೆಂಡತಿ ಕೈ ನಾನು ಮಾತಾಡ್ಕೋಬೇಕು, ಗೊತ್ತಾಯ್ತಾ? ಚಿತ್ರಕ್ಕ ಮುತ್ತು ಮಾವಂದ್ ಯಾಕೋ ಜಾಸ್ತಿ ಆಯ್ತು ಅನ್ನಿಸ್ತಿದೆ. ಒಂದ್ ಕೆಲ್ಸ ಮಾಡೋಣ ಬೆಳ್ಳಿ, ನೀನ್ ಇಲ್ಲಿರೋವರೆಗೂ ಮುತ್ತು ಮಾವಂಗೆ ಇಲ್ಲಿಂದ ಗೇಟ್ ಪಾಸ್, ಏನಂತೀಯಾ? ಅಯ್ಯೋ ಬೇಡಪ್ಪ, ಯಾರು ತಂಟೆಗೆ ಬೇಕಾದ್ರೂ ಹೋಗ್ಬೋದು, ಆದ್ರೆ ಈ ಅಕ್ಕ ತಂಗಿ ತಂಟೆಗೆ ಮಾತ್ರ ಹೋಗ್ಬಾರ್ದಪ್ಪ. ಮುತ್ತು ಮಾವ, ಬೆಳ್ಳಿನ ನೀವು ಯಾವತ್ತೂ ದೂರ ಮಾಡಬೇಡಿ. ಮುತ್ತು ಮಾವ, ನೀವು ಚಿತ್ರಕ್ಕ ಯಾವಾಗ್ಲೂ ಜೊತೆಲೇ ಇರ್ಬೇಕು. ಅಯ್ಯೋ ನೀವೇನು ಒಳ್ಳೆ, ನಾನು ಊರ್ ಬಿಟ್ಟು ಹೋಗೋರ ಥರ ಆಡ್ತಿದ್ದೀರಲ್ಲ. ಆಯ್ತಪ್ಪ, ನೀವಿಬ್ಬರನ್ನ ಬಿಟ್ಟು ನಾನು ಎಲ್ಲೂ ಹೋಗಲ್ಲ, ಪ್ರಾಮಿಸ್, ಸರಿನಾ? ಓ, ಹಾಗಾದ್ರೆ ಇದಕ್ಕೂ ಮುಂಚೆನೆ ಎಲ್ಲ ಒಡವೆ ಹಾಕೊಂಡಿದ್ಯಾ ಅನ್ನೋ? ಹೌದು ಷಣ್ಮುಗಣ್ಣ, ಚಿತ್ರಕ್ಕಂಗೆ ನಾನಂದ್ರೆ ತುಂಬಾ ಇಷ್ಟ ಇತ್ತು. ಅವರು ನನಗೆ ಒಡವೆಗಳನ್ನೆಲ್ಲ ಹಾಕಿದ್ರು. ಇದನ್ನ ನಾನು ನಿಮಗೆ ಯಾವಾಗ ವಾಪಸ್ ಕೊಡ್ಲಿ ಚಿತ್ರಕ್ಕ ಅಂತ ಕೇಳಿದ್ರೆ, ನನಗೆ ವಾಪಸ್ ಕೊಡ್ಬೇಡ,
ಎಲ್ಲ ನೀನೇ ಇಟ್ಕೊ ಅಂತ ಹೇಳಿದ್ರು. ಇವತ್ತು ಚಿತ್ರಕ್ಕ ನನ್ನ ಜೊತೆಲಿ ಇದ್ದಿದ್ರೆ ಇವತ್ತು ಈ ಮನೆ ಎಷ್ಟು ಚೆನ್ನಾಗಿರ್ತಿತ್ತು ಗೊತ್ತಾ? ಷಣ್ಮುಗಣ್ಣ ಮಾಯಾ ಅಣ್ಣನ ಮುಂದೆನೆ ಎಲ್ಲ ಒಡವೆನೂ ಹಾಕೋತೀನಿ ಅಂತ ಚಾಲೆಂಜ್ ಮಾಡಿದಾಳೆ. ಅವಳಿಗೆ ಸರಿಯಾಗಿ ಮಣ್ಣು ಮುಕ್ಕಿಸ್ಬೇಕು. ಬರೀ ಮಣ್ಣೆ ಅಲ್ಲ ಐಶು, ಜೇಡಿ ಮಣ್ಣೆ ಮುಕ್ಕಿಸ್ತೀರಿ, ನೋಡ್ತಾ ಇರು. ಗೊತ್ತು, ಒಂದು ನಿಮಿಷ. ಅದು ಬೆಳ್ಳಿಗೆ ಸ್ವರ್ಣಭಾವ ಆಗಿದೆ, ತುಂಬ ನೋವು ಅಂತ ಒದ್ದಾಡ್ತಿದ್ಲು. ಅದಕ್ಕೆ ನಾಟಿ ವೈದ್ಯರನ್ನ ಕರ್ಕೊಂಬಂದು ಔಷಧಿ ಕೊಡಿಸಿದ್ದೀನಿ. ಈಗ ಹೇಗಿದ್ದಾಳೆ? ಈಗ ಚೆನ್ನಾಗಿದ್ದಾಳೆ, ಆದರೆ ಒಂದು ಸಣ್ಣ ಪ್ರಾಬ್ಲಮ್ಮು. ಏನದು? ಅದು ಪೂರ್ತಿಯಾಗಿ ಗುಣ ಆಗಬೇಕು ಅಂದರೆ ಮೈ ತುಂಬ ಒಡವೆಗಳು ಹಾಕ್ಬೇಕಂತೆ. ನೆನ್ನೆ ಬ್ಯಾಂಕಿಂದ ತಂದ್ರಲ್ಲ ನಮ್ಮ ಮನೆ ಪರಂಪರೆ ಒಡವೆಗಳು, ಅದನ್ನು ಕೊಟ್ಟರೆ. ಅದನ್ನ ನನ್ನ ಕೇಳಬೇಕಾ? ಬೆಳ್ಳಿಗೋಸ್ಕರ ಅಷ್ಟು ಮಾಡಲ್ವಾ? ಮೊದಲು ಅವಳು ಹೇಗಿದ್ದಾಳೆ ಅಂತ ನೋಡೋಣ ಬಾ. ಮಾವ ಒಂದು ನಿಮಿಷ. ಅಲ್ಲ ಮಾವ, ಷಣ್ಮುಗ ಏನೋ ಗೊತ್ತಿಲ್ಲದೆ ಮಾತಾಡ್ತಾನೆ ಅಂತ ನೀವು ಅವನ ತಾಳಕ್ಕೆ ಕುಣಿತಿದ್ದೀರಲ್ಲ. ಈ ಷಣ್ಮುಗಂಗೂ ಬೆಳ್ಳಿಗೂ ಮೂಢನಂಬಿಕೆಗಳನ್ನ ನಂಬೋದು ಬಿಟ್ರೆ ಇನ್ನೇನು ಬರಲ್ಲ. ಅಲ್ಲ, ಅದೇನೋ ಸ್ವರ್ಣಭಾವ ಆಗಿದೆ ಅಂತ ಹೇಳ್ತಿದ್ದೀರಲ್ಲ, ಅದಾದಾಗ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು. ಅದಕ್ಕೆ ಟ್ರೀಟ್ ಮಾಡೋ ಸ್ಪೆಷಲಿಸ್ಟ್ ಡಾಕ್ಟರ್ ಇರ್ತಾರೆ, ಅವ್ರಿಗೆ ತೋರಿಸಿ ಗುಣ ಮಾಡಿಸ್ಕೊಂಡು ಕರ್ಕೊಂಡ್ಬರ್ಬೇಕು. ಅದನ್ನ ಬಿಟ್ಟು ದೇವ್ರು ದಿಂಡ್ರು ಪೂಜೆ ಮಾಡಬೇಕು, ಒಡವೆ ಹಾಕಬೇಕು ಅಂತ ಹೇಳಿದ್ರೆ ಯಾರಾದ್ರೂ ನಂಬ್ತಾರ? ಆ ರೀತಿ ಅಲ್ಲ ಮಾಯಾ, ಅದಕ್ಕೆಲ್ಲ ಒಂದು ಹಿನ್ನೆಲೆ ಇದೆ. ಅವ್ರಿಗೇನೋ ಬುದ್ಧಿ ಇಲ್ಲ. ನೋಡಿದ್ರೆ ನೀವು ಅವ್ರ ಮಾತನ್ನೇ ನಂಬ್ತಿದ್ದೀರಲ್ಲ ಮಾವ. ಮಾಯಾ, ಬೆಳ್ಳಿಗೆ ಈ ರೀತಿ ಚಿತ್ರ ಇರ್ಬೇಕಾದ್ರೆ ಆಗಿತ್ತು. ಆಗ ಚಿತ್ರನೇ ಬೆಳ್ಳಿಗೆ ಮೈ ತುಂಬ ಒಡವೆ ಹಾಕಿದ್ಲು. ಆಗಲೇ ಬೆಳ್ಳಿಗೆ ಗುಣ ಆಗಿತ್ತು. ಮೂಢನಂಬಿಕೆನೇ ಬೇರೆ, ದೈವ ಭಕ್ತಿನೇ ಬೇರೆ, ಎರಡನ್ನೂ ಮಿಕ್ಸ್ ಮಾಡಬೇಡ ಮಾವ. ಈಗ ಟ್ರೀಟ್ಮೆಂಟ್ಗೆ ಅಂತ ಎಕ್ಸ್ರೇ ಲೇಸರ್ ಎಲ್ಲ ಬಂದಿದೆ, ಸೈನ್ಸ್ ತುಂಬ ಬೆಳೆದಿದೆ. ಆದರೆ ನಾವುಗಳು ಇನ್ನೂ ಒಡವೆ ಹಾಕೋದ್ರಲ್ಲೇ ಇದ್ದೀವಿ. ನೀನು ಹೇಳೋದು ಸರಿನೇ ಮಾಯಾ, ಆದರೆ ಈಗಲೂ ಪಾತ್ರೆ ಬೆಳಗೋದಕ್ಕೆ ಹುಣ್ಸೆಹಣ್ಣು ಯೂಸ್ ಮಾಡ್ತಾರೆ, ಹಲ್ಲುಜ್ಜೋದಕ್ಕೆ ಬೇವಿನ ಕಡ್ಡಿ ಯೂಸ್ ಮಾಡ್ತಾರೆ. ಅಮ್ಮ ಆದಾಗ ಮನೆ ತುಂಬ ಬೇವಿನ ಸೊಪ್ಪನ್ನು ಹಾಕ್ತಾರೆ. ಇದೆಲ್ಲ ಮುಂಚೆಯಿಂದ ಬಂದಿರೋದು. ಅಷ್ಟಿಲ್ಲದೆ ಹಿಂದಿನ ಕಾಲದವರು ಇದನ್ನೆಲ್ಲ ಮಾಡ್ತಾರೆ. ಮೊದಲು ಬೆಳ್ಳಿಗೆ ಏನಾಗಿದೆ ಅಂತ ನೋಡೋಣ ಬನ್ನಿ. ಈಗ ಅಷ್ಟೊಂದು ನೋವ್ತಿಲ್ಲ. ಬೆಳ್ಳಿ, ಬೆಳ್ಳಿ, ಏನಾಯ್ತು? ಏನು ಮಾಡ್ಕೊಂಡೆ ನೀನು? ನೋವು ಕಡಿಮೆ ಆಗಿದೆ ತಾನೆ? ಹಾಂ ಮಾವ, ಆಗಲೇ ನೋವು ಜಾಸ್ತಿ ಇತ್ತು, ಮುಟ್ಟಿದ್ರೇನೆ ನೋವ್ತಿತ್ತು. ಈಗ ಸ್ವಲ್ಪ ಪರವಾಗಿಲ್ಲ. ಷಣ್ಮುಗ, ನೀನು ಹೇಳ್ದಾಗೆ ಮೈ ತುಂಬ ಒಡವೆ ಹಾಕಿದ್ರೇ ಕಡಿಮೆ ಆಗೋದು ಅನ್ಸುತ್ತೆ. ಮಾಯಾ, ಇನ್ನೂ ಏನು ಯೋಚನೆ ಮಾಡ್ತಿದ್ಯಾ? ಸರಿ, ಡೀಟೇಲ್ ಆಗಿ ಹೇಳ್ತೀನಿ ಕೇಳು. ಚಿನ್ನಕ್ಕೆ ಅದರದ್ದೇ ಆದ ಗುಣಗಳಿದೆ. ಮೈಯಲ್ಲಿ ಉಷ್ಣ ಜಾಸ್ತಿ ಆದಾಗ ಈ ರೀತಿ ಸ್ವರ್ಣಭಾವ ಆಗುತ್ತೆ. ಮೈ ತುಂಬ ಒಡವೆಗಳು ಹಾಕಿದ್ರೆ ಮೈಯಲ್ಲಿರೋ ಉಷ್ಣನ ಅಬ್ಸರ್ವ್ ಮಾಡುತ್ತೆ, ಆಗ ಈ ಸ್ವರ್ಣಭಾವ ಕಡಿಮೆ ಆಗುತ್ತೆ. ಅರ್ಥ ಆಯ್ತಾ? ಈಗ ಅರ್ಥ ಆಯ್ತು ಮಾವ. ಸರಿ, ನೆನೆ ತಂದಿರೋ ಒಡವೆಗಳನ್ನ ಚಿಕ್ಕಮ್ಮನ ರೂಮಲ್ಲಿ ಇಟ್ಟಿದ್ದೀನಿ, ಹೋಗಿ ತಗೊಂಡು ಬಾ. ಮಾವ, ಪರಂಪರೆಯಾಗಿ ಬಂದಿರೋ ಒಡವೆನ ಯಾಕೆ ಯೂಸ್ ಮಾಡಬೇಕು? ನಾವು ಫಂಕ್ಷನ್ಗಂತ ಹಾಕೊಳ್ಳೋ ಒಡವೆ ಇದೆಯಲ್ಲ, ಅದನ್ನೇ ಯೂಸ್ ಮಾಡ್ಬೋದಲ್ವಾ? ಅಲ್ಲ, ನನಗೆ ಅನ್ಸಿದ್ದನ್ನು ಹೇಳಿದೆ, ನೀವು ತಪ್ಪು ತಿಳ್ಕೊಂಡಿದ್ರೆ ಐ ಆಮ್ ಸಾರಿ. ಐಶು, ಬಾ, ಒಡವೆ ಕೊಡ್ತೀನಿ. ಐಶು, ನಾವಿಲ್ಲಿ ಯಾಕೆ ಬಂದ್ವಿ ಅನ್ನೋದೇ ಮರ್ತೋಯ್ತು, ಸ್ವಲ್ಪ ನೆನಪಿಸ್ತೀಯಾ? ಇಷ್ಟೊಂದು ಮರವಿದ್ರೆ ಹೇಗೆ ಮಾಯಾ? ಮುಂದೆ ತುಂಬ ವಿಷಯಗಳನ್ನ ನೆನಪಲ್ಲಿ ಇಟ್ಕೋಬೇಕಾಗುತ್ತೆ. ನೆನಪಲ್ಲಿರೋ ಥರ ನಾವು ಮಾಡ್ತೀವಿ. ಸ್ವಲ್ಪ ತಲೆಗೂ ಕೆಲಸ ಕೊಡು. ನಾವಿಲ್ಲಿಗೆ ಯಾಕೆ ಬಂದಿದ್ದೀವಿ ಅಂತ ನಿನಗೂ ಗೊತ್ತು, ನಮಗೂ ಗೊತ್ತು. ಏನೋ ಗೊತ್ತಿಲ್ಲ ಅಂತ ಪೋಸ್ಟ್ ಕೊಡ್ತಿದ್ಯಲ್ಲ. ಅಣ್ಣ ಏನು ಹೇಳಿದ್ದು ನಿಂಗೆ? ಒಡವೆಗಳು ಬೀರಲಿದೆ, ಅದನ್ನು ತಗೊಂಡು ಬಾ ಅಂತ. ಓಹ್, ಹೌದಲ್ವಾ? ನನಗೆ ಗೊತ್ತೇ ಆಗಲಿಲ್ಲ ನೋಡು.
ಮಾಯಾ, ಅಣ್ಣ ಮಿಲ್ ಹತ್ರ ಹೋಗಿದ್ದಾರೆ. ಒಡವೆಗಳೆಲ್ಲ ನಿಂದೇ ಜವಾಬ್ದಾರಿ ಅಂತೆ. ಹುಷಾರು. ಸರಿಯಾಗಿ ಲಾಕ್ ಆಗೋದು ಅಂದರೆ ಇದೇ ಇರಬೇಕು. ಈ ಮಾಯಾ ಅಂದ್ರೆ ಏನು ಅಂತ ಇವತ್ತು ತೋರಿಸ್ತೀನಿ. ಅಯ್ಯೋ, ಕೀನೇ ಕಾಣಿಸ್ತಿಲ್ವಲ್ಲ, ಎಲ್ಲೋಯ್ತು? ಏನ್ ಹೇಳ್ತಿದ್ಯಾ ಮಾಯಾ? ಕೀ ಕಾಣಿಸ್ತಿಲ್ವಾ? ಅದೇ ನನಗೂ ಗೊತ್ತಾಗ್ತಿಲ್ಲ. ಅದಕ್ಕೆ ನೀವೇನಾದ್ರೂ ನೋಡಿದ್ರಾ? ನಾನೇ ತಗೊಂಡು ನಾನೇ ಕಾಣಿಸ್ತಿಲ್ಲ ಅಂತ ಗಾಬರಿ ಆಗ್ತೀನಾ? ಹೌದು, ಕೀ ರೂಮ್ ಬಿಟ್ಟು ಎಲ್ಲಿ ಹೋಗುತ್ತೆ? ಮೋಸ್ಟ್ಲಿ ಬೈರಾ ತಗೊಂಡಿರ್ಬೇಕು ಅನ್ಸುತ್ತೆ. ಕೇಳ್ತೀನಿ ರೀ. ಬೈರಾ, ಬೈರಾ, ಬಾಯ್ಲಿ. ಏನ್ ಮಾಯಾ? ಬೈರಾ, ತಿಜೋರಿ ಕೀ ಕಾಣಿಸ್ತಿಲ್ಲ. ನೀನೇನಾದ್ರೂ ತಗೊಂಡಿದ್ಯಾ? ಅಣ್ಣ ಅಮ್ಮ ಬಿಟ್ಟು ಬೇರೆ ಯಾರು ಮುಟ್ಟಲ್ಲ ಅಂದ್ಮೇಲೆ ನಾನು ಹೇಗೆ ತಗೊಳ್ಳಿ ಮಾಯಾ? ಹೌದಲ್ವಾ? ಹೀಗೆ ಏನ್ ಮಾಡೋದು? ಕೀ ಸಿಗ್ಲಿಲ್ಲ ಅಂದ್ರೆ ತಿಜೋರಿ ಓಪನ್ ಮಾಡಕ್ಕಾಗಲ್ಲ. ತಿಜೋರಿ ಓಪನ್ ಆಗಿಲ್ಲ ಅಂದ್ರೆ ಒಡವೆ ಸಿಗಲ್ಲ. ಒಡವೆ ಸಿಗ್ಲಿಲ್ಲ ಅಂದ್ರೆ ಬೆಳ್ಳಿಗೆ ಹಾಕಕ್ಕಾಗಲ್ಲ. ಬೆಳ್ಳಿಗೆ ಒಡವೆ ಹಾಕಿಲ್ಲ ಅಂದ್ರೆ ಸ್ವರ್ಣ ಬಾವು ವಾಸಿ ಆಗಲ್ಲ. ಶೋ, ಹೌದಲ್ವಾ ಮಾಯಾ? ಎಂತ ಕೆಲಸ ಆಗೋಯ್ತು. ಆಪರೇಷನ್ ಟೈಮಲ್ಲಿ ಡಾಕ್ಟ್ರು ಕೈ ಕೊಟ್ಟಾಗೆ ನಮ್ ಬೆಳ್ಳಿಗೆ ಸ್ವರ್ಣ ಭಾವ ಆಗಿರೋ ಟೈಮಲ್ಲಿ ತಿಜೋರಿ ಕೀನೇ ಕಾಣಿಸ್ತಿಲ್ಲ ನೋಡು. ಈ ರೂಮಲ್ಲೇ ಇದ್ದಿದ್ ಕೀ ಕಾಣಿಸ್ದೇ ಇರೋದು ಹೇಗೆ ಸಾಧ್ಯ ಮಾಯಾ? ಏನ್ ಆಡ್ಕೊಂಡು ಹೋಗ್ಬಿಡ್ತಾ? ಇದೆಲ್ಲ ನೋಡಿದ್ರೆ ನೀನೇ ನಾಟಕ ಆಡ್ತಿರೋದು ಅಂತ ಅನ್ಸೋದಿಲ್ವಾ? ಅನ್ಸೋದೇನು, ನೀನೇ ನಾಟಕ ಆಡ್ತಿರೋದು. ಅಶುಶು, ನನ್ನ ಮೇಲೆ ಎಷ್ಟು ಬ್ಯಾಡ್ ಒಪಿನಿಯನ್ ಇದೆ ಅಲ್ವಾ ನಿಮ್ಗೆ? ನಾನು ನನ್ನ ವಿಷಯಕ್ಕೆ ಅಡ್ಡ ಬಂದ್ರೆ ಮಾತ್ರ ರಾಂಗ್ ಆಗೋದು. ಸುಮ್ನೆ ಎಲ್ಲ ವಿಷಯಕ್ಕೂ ತಲೆ ಹಾಕಲ್ಲ. ಅದ್ ನನ್ನ ಕೆಲ್ಸನೂ ಅಲ್ಲ. ನಿನ್ಗೇನಾದ್ರೂ ಡೌಟ್ ಇದ್ರೆ ನನ್ನನ್ನು ಸೇರಿಸಿ ರೂಮ್ ಪೂರ್ತಿ ಚೆಕ್ ಮಾಡ್ಬೋದು. ಕೀ ನಿನ್ನ ಹತ್ರ ಇಟ್ಕೊಂಡು ಆಟ ಆಡಿಸ್ತಿದ್ಯಾ ಅಂತ ನಮಗೆ ಗೊತ್ತಾಗಬೇಕು. ಸಿಕ್ಕಾಕೊಂಡಿದ್ದು ನೆಕ್ಸ್ಟ್ ಮಿನಿಟ್ಗೆ ನಿಂಗೆ ನಾನು ಏನು ಅಂತ ಗೊತ್ತಾಗತ್ತೆ. ಫಸ್ಟ್ ಹೋಗಿ ಕೀ ಹುಡುಕು. ಷಣ್ಮುಗಣ್ಣ, ನೀವು ಅಲ್ಲಿ ಹುಡುಕಿ, ನಾನು ಇಲ್ಲಿ ಹುಡುಕ್ತೀನಿ. ಐಶು, ಕೀ ಎಲ್ಲೂ ಸಿಗ್ತಾ ಇಲ್ಲ. ಎಲ್ಲೂ ಇಲ್ಲ ಷಣ್ಮುಗಣ್ಣ. ನೋಡಿದ್ಯಾ, ನಾನು ಹೇಳ್ದಾಗ ನಂಬಲಿಲ್ಲ. ಅದಕ್ಕೆ ಹೇಳೋದು, ಶಂಕದಿಂದ ಬಂದ್ರೇನೆ ತೀರ್ಥ ಅಂತ. ಅದೇನಾದರೂ ಆಗಲಿ, ಬೆಳ್ಳಿ ಅದಕ್ಕೆ ಒಡವೆಗಳನ್ನ ಹಾಕೋತಾರ ಇಲ್ವೋ ಗೊತ್ತಿಲ್ಲ, ಆದರೆ ಆ ಪರಂಪರೆಯಾಗಿ ಬಂದಿರೋ ಒಡವೆಗಳನ್ನ ನೀನು ಹಾಕೊಳ್ದಿರೋ ಹಾಗೆ ನಾನು ನೋಡ್ಕೊಳ್ತೀನಿ. ತಿಜೋರಿ ಕೀನೇ ಸಿಕ್ಕಿಲ್ಲ, ಆಲ್ರೆಡಿ ಚಾಲೆಂಜ್ ಮಾಡ್ತಿದ್ಯಾ ಐಶು? ಅದಕ್ಕೆ ನೀವಾದ್ರೂ ನಿಮ್ಮ ತಂಗಿಗೆ ಒಂದು ಸ್ವಲ್ಪ ಬುದ್ಧಿ ಹೇಳಿ. ಯಾವತ್ತೂ ಆಯುಧ ರೆಡಿ ಮಾಡ್ಕೊಂಡೆ ಯುದ್ಧಕ್ಕೆ ಹೋಗ್ಬೇಕು. ಒಂದ್ ವೇಳೆ ವೆಪನೇ ಇಲ್ಲ ಅಂತ ಇಟ್ಕೋ, ನೀನ್ ಯಾವ್ದನ್ ಬೇಟೆ ಮಾಡಕ್ ಹೋಗಿರ್ತೀಯಲ್ಲ, ಅದೇ ನಿನ್ನ ಬೇಟೆ ಆಡ್ಬಿಡುತ್ತಷ್ಟೇ. ಹುಷಾರ್. ಬನ್ನಿ ಷಣ್ಮುಗಣ್ಣ. ಐಶು, ಕೀ ಏನಾದ್ರೂ ಸಿಕ್ಕರೆ ನನ್ಗೂ ಹೇಳಿ, ಮರಿಬೇಡಿ. ಓಕೆ? ಆಟ ಆಡಿಸ್ತೆ ಅಂತ ಗೊತ್ತಿತ್ತು, ಆದ್ರೆ ಈ ರೀತಿ ಗೊಳಕೊಳ್ಳೋದಾ? ಏನ್ ಮಾಡುದು ಬೈರ, ಮಕ್ಕಳಲ್ವಾ, ಸ್ವಲ್ಪ ಆಟ ಆಡ್ಸಿದ್ರೆ ನನಗೂ ಟೈಮ್ ಪಾಸ್ ಸಿಗತ್ತೆ, ಅವ್ರಿಗೂ ಖುಷಿ ಆಗತ್ತೆ ಅಂತ. ಮಾಯಾ, ಈಗ ಈ ಕೀನ ಏನ್ ಮಾಡ್ಬೇಕು ಅಂತಿದ್ಯಾ? ನಾವು 3 ಜನ ಕೆಳಗೆ ಹಾಲ್ಗೆ ಹೋಗಿ ಕೂತ್ಕೊಳ್ಳೋಣ, ಸ್ವಲ್ಪ ಟೈಮ್ ಪಾಸ್ ಮಾಡೋಣ. ಅವ್ರ ಕಷ್ಟ ಬಿದ್ದು ಹುಡ್ಕೊಂಡು ಬರ್ಲಿ. ಸರಿ, ಹುಷಾರಾಗಿಟ್ಕೋ. ಬನ್ನಿ ಕೆಳಗೆ ಹೋಗೋಣ. ಐಶು, ಷಣ್ಮುಗ, ಕೀ ಏನಾದ್ರೂ ಸಿಕ್ತಾ? ಸಿಗ್ಲಿಲ್ವಾ? ಸರಿ, ಬೇಜಾರು ಮಾಡ್ಕೋಬೇಡಿ. ಇನ್ನೊಂದ್ಸಲ ಅತ್ತೆ ರೂಮಲ್ಲಿ ಹೋಗಿ ಹುಡುಕಿ, ಸಿಕ್ಕಿದ್ರು ಸಿಕ್ಬೋದು.
ನನ್ಗನ್ಸುತ್ತೆ ಬೆಳ್ಳಿಗೆ ಆ ಒಡವೆ ಹಾಕೊಳ್ಳೋ ಅದೃಷ್ಟ ಇಲ್ಲ ಅಂತ. ನೀವೇನು ಹೇಳ್ತೀರಾ ಅದಕ್ಕೆ? ನನಗೂ ಹಾಗೆ ಅನಿಸ್ತಿದೆ ಮಾಯಾ. ಆ ಒಡವೆಗಳು ಹಾಕೊಳ್ಳೋಕ್ಕೂ ಯೋಗ್ಯತೆ ಇರಬೇಕು. ಷಣ್ಮುಗಣ್ಣ, ಇಲ್ಲಿ ಆಲ್ರೆಡಿ ಹುಡುಕಿದೀವಿ, ಇಲ್ಲಿ ಇಲ್ಲ ಬಿಡಿ. ಗೊತ್ತು ಐಶು, ಮಾಯನೇ ಎಲ್ಲೋ ಬಚ್ಚಿಟ್ಟು ಆಟ ಆಡ್ತಿದ್ದಾಳೆ. ಏನು ಮಾಡೋದೀಗ? ಎಲ್ಲ ಕಡೆ ಹುಡುಕಾಯ್ತು, ಎಲ್ಲೂ ಇಲ್ಲ. ಐಶು, ಏನಣ್ಣ? ಇದು ತಿಜೋರಿಕಿ ಅಲ್ವಾ? ಹೌದು, ಈ ತಿಜೋರಿಕಿನೇ. ಇಲ್ಲಿ ಹೇಗೆ ಬಂತು? ಅದು ಬಿಡು, ನಿನ್ ಮಾಯಿನ ಫಸ್ಟ್ ಕರಿ. ಮಾಯಿನ ಮುಂದೆನೆ ಒಡವೆ ಎಲ್ಲ ತೆಗೆನ. ಸರಿ. ಮಾಯಾ, ಮಾಯಾ, ಮಾಯಾ. ಐಶು ಯಾಕೋ ಕರೀತಿದ್ದಾಳೆ. ಮೋಸ್ಟ್ಲಿ ಕೀ ಸಿಕ್ಕಿಲ್ಲ ಅಂತ ಹೇಳಕ್ಕಿರ್ಬೇಕು. ಬನ್ನಿ ಹೋಗಿ ನೋಡೋಣ. ಏನಾಯ್ತು ಐಶು? ಕೀ ಸಿಗ್ಲಿಲ್ವಾ? ಪಾಪ ಬೆಳ್ಳಿ ರೂಮಲ್ಲಿ ಕಾಯ್ಕೊಂಡು ಕೂತಿರ್ತಾಳೆ. ಒಡವೆ ತೊಡಿಸ್ತೀವಿ ಅಂತ ಆಸೆ ಹುಡ್ಸಿ ಈ ತರ ಮಾಡೋದು ಸರಿಯಲ್ಲ. ಬೈರಣ್ಣ, ಸರಿ ಇರುತ್ತೆ. ನನ್ನ ತಂಗವನ್ಗೆ ಒಡವೆ ತೊಡಿಸ್ತೀವಿ. ಕೀನೇ ಇಲ್ಲ ಅಂದಮೇಲೆ ಒಡವೆ ಹೇಗೆ ಕೊಡ್ತಾರೋ ಏನೋ. ಈ ಕೀ ಇಲ್ಲ ಅಂತ ಯಾರು ಹೇಳಿದ್ದು? ಏನ್ ಹೇಳ್ದೆ ನೀನು? ನಮ್ ಬೆಳ್ಳಿ ಅದಕ್ಕೆ ಒಡವೆ ಹಾಕೊಳ್ಳೋ ಅದೃಷ್ಟ ಇಲ್ಲ ಅಂತ ತಾನೆ? ಈ ಒಡವೆ ಅಷ್ಟೇ ಅಲ್ಲ, ಈ ಮನೆಗೆ ಸೊಸೆಯಾಗಿ ಬರೋ ಅದೃಷ್ಟ ಇರೋದು ನಮ್ ಬೆಳ್ಳಿ ಅದಕ್ಕೆ. ಮಾಯಾ, ಒಂದು ವಿಷಯ ನೆನಪಲ್ಲಿ ಇಟ್ಕೋ. ಇನ್ನೇನು ಸೋತೆ ಅನ್ಕೋಬೇಕಾದ್ರೆ ಕಾಣದೇ ಇರೋ ಕೈಗಳು ಬಂದು ನಮ್ಮನ್ನ ಕಾಪಾಡುತ್ತೆ. ಅದನ್ನೇ ಧರ್ಮ, ನಿಜ, ದೇವರು ಅನ್ನೋದು. ತಗೋ ಈ ಕೀನ, ತಿಜೋರಿ ಓಪನ್ ಮಾಡಿ ಒಡವೆಗಳನ್ನ ಕೊಡು. ವಂಶ ಪರಂಪರೆಯಿಂದ ಬಂದಿರೋ ಒಡವೆನ ಹಾಕೊಳ್ಳೋಕೆ ಯೋಗ ಯೋಗ್ಯತೆ ಎರಡೂ ಇರಬೇಕು. ಅದೆರಡು ನನಗಿದೆ. ಏನು ಹೇಳ್ತಿದ್ರಿ? ಈ ಒಡವೆಗಳು ನಾನು ಹಾಕೊಳ್ಳೋಕ್ಕಾಗಲ್ವಾ? ನೋಡ್ತೀರಿ, ಈ ಒಡವೆಗಳನ್ನ ನಾನು ಹಾಕೋತೀನಿ, ಅದನ್ನ ನೀವು ನೋಡ್ತೀರಿ. ತಗೋ. ಏನ್ ಮಾಯಾ, ಅಷ್ಟು ಈಸಿಯಾಗಿ ಕೊಟ್ಬಿಟ್ಟೆ? ಆ ತಿಜೋರಿಕಿ ನಿನ್ನ ಹತ್ರ ಇತ್ತು ಅಲ್ವಾ, ಅವ್ರಿಗೆ ಹೇಗೆ ಸಿಕ್ತು? ಅದೇ ನನಗೂ ಅರ್ಥ ಆಗ್ತಿಲ್ಲ. ಸಿಕ್ಕಿದ್ರೆ ಸಿಗ್ಲಿ ಬಿಡಿ. ಅವ್ರು ಅನ್ಕೊಂಡಿದ್ದನ್ನೆಲ್ಲ ಹಾಳು ಮಾಡಿ ನಾನು ಅನ್ಕೊಂಡಿರೋ ಹಾಗೆ ನಡೆಸ್ತಿದ್ದೀನಲ್ಲ, ಅದೇ ನನಗೆ ಖುಷಿ ಆಗ್ತಿರೋದು. ಇಲ್ಲಿ ನೋಡಿ, ಪರಂಪರೆ ಒಡವೆಗಳು ಇಲ್ಲಿದೆ ನೋಡಿ.